ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅನುಪಮ ಸೀರಿಯಲ್ಲು ಹೇಗೆ ಮೂವ್ ಆಯಿತು, ಏನು ಸ್ಟೋರಿ ನೋಡೋಣ. ಅನುಪಮ ಸೀರಿಯಲಲ್ಲಿ ಇವತ್ತು ದೀಪಾವಳಿ ಆಚರಿಸ್ತಾ ಇದ್ದಾರೆ ಗ್ರ್ಯಾಂಡಾಗಿ. ಮತ್ತು ಓಲ್ಡ್ ಲೇಡಿಗಳೆಲ್ಲ ಮನೇಲೇ ಇರೋದು, ಮತ್ತು ಹುಡುಗರೆಲ್ಲ ಹೋಗೋದು ಪಾರ್ಟಿ ಮಾಡೋಕ್ಕೆ ಅಂದ್ಕೊಂಡು ಎಲ್ಲ ಹೊರಟಿದ್ದಾವೆ. ಆದರೆ ಅಜ್ಜಿ ಬಿಡ್ತಾ ಇಲ್ಲ. ಅಜ್ಜಿ ಹೆಣ್ಮಕ್ಳು ಹೋಗೋದು, ಹೆಣ್ಮಕ್ಳೆಲ್ಲ ಕಳಿಸೋದು ಬೇಡ ಆಚೆಗೆ ಅಂತ ಹೇಳ್ಬಿಟ್ಟು. ಆದರೆ ಅನುಪಮನ ಪರ್ಮಿಷನ್ ತಗೊಂಡು ಇಲ್ಲ ನಾವು ಹೋಗಬೇಕು ಅಂತೇಳಿ ಮಕ್ಕಳೆಲ್ಲ ಹೊರಟಿದ್ದಾರೆ. ಆದರೆ ಅನುಪಮ ಹೇಳ್ತಾಳೆ, ವರ್ಷದ ಒಂದು ಹಬ್ಬ ಪೂಜೆ ಮುಗಿಸ್ಕೊಂಡೇ ಹೋಗಬೇಕು ನೀವು, ಹಂಗೆಲ್ಲ ಹೋಗಂಗಿಲ್ಲ ಅಂತ ಹೇಳ್ತಾಳೆ. ಆಮೇಲೆ ಎಲ್ಲವೂ ಒಂದು 3 ಹೆಣ್ಮಕ್ಳು 3 ಗಂಡು ಮಕ್ಕಳು ಎಲ್ಲರೂ ಒಟ್ಟಿಗೆ ಸೇರಿ ಹೋಗೋದು ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾವೆ. ಬಟ್ಟೆ ಬೇರೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಇಟ್ಕೊಂಡವೆ. ಎಲ್ಲರೂ ಅಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಪಬ್ಬಲ್ಲಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾವೆ. ಅವರಿಗೆ ಬಟ್ಟೆ ತಗೊಂಡು ಹೋಗ್ತೀವಿ ಅಂತ ಇಲ್ಲ, ಇಲ್ಲೇ ಹಾಕೊಂಡಿದ್ದೀವಲ್ಲ ಇವೇ ಬಟ್ಟೆ ಅಂದ್ಕೊಂಡು ಹೊರಟಿದ್ದಾವೆ ಎಲ್ಲ ರೆಡಿಯಾಗಿ ಹೊರಟವೆ. ಮತ್ತು ರಾಯಿನೂ ಹೊರಟಿದ್ದಾಳೆ, ಪ್ರೇಮನೂ ಹೊರಟವನೆ, ಎಲ್ಲ ಹೊರಟವ್ರೆ. ಎಲ್ಲ ಹೊರಟು ಹೋಗೋಣ ಅನ್ನೋಷ್ಟರೊಳಗೆ ಪೂಜೆ ಮಾಡೇ ಹೋಗಬೇಕು ಅಂತ ಆಯಿತಾ. ಆಮೇಲೆ ಸರಿ ಅಂತೇಳ್ಬಿಟ್ಟು ಎಲ್ಲ ನಿಂತ್ಕೊಂಡು ಪೂಜೆ ಮಾಡ್ತಾರೆ. ಅನುಪಮ ಪೂಜೆ ಮಾಡ್ತಾಳೆ, ಎಲ್ಲರಿಗೂ ಪ್ರಸಾದ ಮತ್ತು ತೀರ್ಥ ಎಲ್ಲ ಕೊಡ್ತಾಳೆ. ಎಲ್ಲರೂ ಪೂಜೆ ಮಾಡಿ ಆಮೇಲೆ ರಾಯಿ ಏನು ಮಾಡ್ತಾಳೆ, ಅವಳು ದುಡ್ಡಲ್ಲಿ ಒಂದು ಮುತ್ತಿನ ಹಾರನ ತಂದು ದೇವರಿಗೆ, ಕೃಷ್ಣನಿಗೆ ಇದು ನನ್ನ ಕಾಣಿಕೆ, ನೀನು ಅಲ್ಪಿಸ್ಕೋಬೇಕು ಅಂತ ಹಾಕ್ತಾಳೆ. ಹಾಕಿ ಕೈ ಮುಗ್ದು ಹೋಗ್ತಾಳೆ. ಅದನ್ನು ಅನುಪಮ ಆ ಕಡೆಯಿಂದ ಪ್ರಸಾದ ಕೊಟ್ಕೊಂಡ್ಬಂದು ಅದನ್ನು ನೋಡ್ತಾಳೆ. ಈ ಮುತ್ತಿನ ಸರ ಎಲ್ಲಿಂದ ಬಂತು ಇದು ಅಂತ. ಅಯ್ಯೋ, ಮುತ್ತಿನ ಸರ ರಾಯಿ ಹಾಕಿರೋದು ಕಾಣಿಕೆ ದೇವರಿಗೆ ಅಂತ. ಹೌದಾ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಇದನ್ನು ನಾನೇ ಇಟ್ಕೋತೀನಿ, ನಾನೇ ಹಾಕೋತೀನಿ, ಹಿಂಗೆಲ್ಲ ಮಾತಾಡ್ತಾ ಇರ್ತಾಳೆ. ಅಂದರೆ ಮಗಳು ಹಾಕಿದಾಳಲ್ಲ ಅಂತೇಳ್ಬಿಟ್ಟು. ಈ ಕಡೆ ಧನು ಮತ್ತು ಪಾವನಿ ಮತ್ತು ಖುಷಿ ಇವರೆಲ್ಲ ಹುರ್ಕೋತಾ ಇರ್ತಾರೆ. ಹಬ್ಬ ಅನ್ನೋದು ಕಾಣ್ದೇ ಇವ್ರು ಬರೀ ಯಾವಾಗಲೂ ಜಗಳ ರಂಪಗಳು ಇವೆ. ಯಾವಾಗಲೂ ದ್ವೇಷ, ಅವಳ ಮೇಲೆ, ಅನುಪಮ ಮೇಲೆ ದ್ವೇಷ ಸಾಧಿಸೋದೇ ಇವ್ರ ಕೆಲಸ ಆಗಿರುತ್ತೆ. ಹಾಗಾಗಿ ಯಾವಾಗಲೂ ದ್ವೇಷ ಸಾಧಿಸೋದೇ ಆಗುತ್ತೆ. ಈ ಹುಡುಗಿ ಬರೀ ದಪ್ಪ ಇದೆ, ಅದಕ್ಕೆ ಅವ್ರ ಅಮ್ಮ ಹೇಳ್ತಾಳೆ, ಸಾಕು ಮತ್ತು ನೀನು ಸ್ವೀಟ್ ತಿನ್ನೋಕ್ಕೋಸ್ಕರ ಹೋಗ್ತಾ ಇರೋದು, ಹಲ್ವ ಎಲ್ಲ ಇರುತ್ತಲ್ಲ ಅದು ತಿನ್ನೋಕ್ಕೆ ಹೋಗ್ತಾ ಇದೀಯಾ ಅಂಥೇಳಿ. ಆ ಹುಡುಗಿ ಮುಖ ಇಷ್ಟು ಅಗಲ ಮಾಡ್ಕೊಳ್ಳುತ್ತೆ ಖುಷಿ ಹಂಗಂತ ಅಂದ ತಕ್ಷಣವೇ. ಆಮೇಲೆ ಅವಳು ಅನುಪಮ ಏನೂ ಅನ್ನಕ್ಕೆ ಹೋಗಲ್ಲ, ಅವಳು ಸುಮ್ಮನೆ ಆಗ್ತಾಳೆ. ಏಕೆಂದರೆ ಖುಷಿ ಇವಾಗ ಬೇರೆ ಥರನೇ ಆಗ್ಬಿಟ್ಟಿದ್ದಾಳೆ. ಹಾಗಾಗಿ ಅವಳ ತಂಟೆಗೆ ಹೋಗಲ್ಲ, ಸುಮ್ಮನಾಗಿದ್ದಾಳೆ. ಅನುಪಮ ಪೂಜೆ ಎಲ್ಲ ಮಾಡಿ ಹಾಡು ಹೇಳಿ ಎಲ್ಲ ಆಯಿತು. ಇವಾಗ ಅವರಿಗೆ ಪ್ರಸಾದ ಎಲ್ಲ ಕೊಟ್ಬಿಟ್ಟು ಅವರು ನಾವು ಪಾರ್ಟಿಗೆ ಹೋಗಿ ಬರ್ತೀವಿ ಅಂತ ಎಲ್ಲ ಹೊರಡ್ತವೆ. ಇವನು ಪ್ರೇಮು ಜೀಪ್ ತಗೊಂಬಂದಿರ್ತಾನೆ, ತುಂಬ ದೊಡ್ಡದು ಜೀಪು. ದಿನ ಒಂದೊಂದು ತಗೊಬತ್ತೀಯಲ್ಲ, ಎಲ್ಲಿಂದ ತತ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ರಾಯಿ ಅಂತಾಳೆ, ಎಲ್ಲ ಕತ್ಕೊಬಂದಿದ್ದಾನೆ ಅಂತ. ಕದ್ದಿದ್ದೀನ ನಾನು ಅಂತ ಹೇಳ್ತಾನೆ. ಆಮೇಲೆ ಎಲ್ಲರೂ ಕುತ್ಕೊಂತಾರೆ, ಓಪನ್ ಜೀಪು, ಎಲ್ಲ ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಹೋಗ್ತಾರೆ. ಆಗ ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಕೂಗೋದು, ಕಿರ್ಚೋದು ಮಾಡೋದು, ಮತ್ತು ಎಲ್ಲ ಹೊರಡ್ತಾರೆ ಆಚೆಗೆ. ನನಗೇನ ಕಳಿಸೋದು ಬೇಡ ಅನ್ನಿಸ್ತಾ ಇದೆ, ಅನುಪಮ ಹೇಳಿದ್ದು ಕೇಳಿಸ್ತಾ ಇಲ್ಲ, ನನಗೆ ಕಳಿಸೋದೇ ಬೇಡ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ ಅವಳು ಲಲಿತಾ ಅಜ್ಜಿ. ಅದಕ್ಕೆ ಅನುಪಮ ಹೇಳ್ತಾಳೆ, ಇಲ್ಲ ಹೋಗಿ ಬರಲಿ, ಅವ್ರಿಗೂ ಒಂದು ಎಂಟರ್ಟೈನ್ಮೆಂಟ್ ಬೇಕು, ಹೋಗಿ ಬರಲಿ, ಯಾವಾಗಲೂ ಕೆಲಸ ಕಾಲೇಜು ಅಂತಲೇ ಇರ್ತಾರಲ್ವ, ಇವತ್ತಾದರೂ ಎಂಜಾಯ್ ಮಾಡಲಿ ಬಿಡಿ ಅತ್ತೆ ಅಂತ ಕಳಿಸ್ತಾಳೆ. ಆಮೇಲೆ ಎಲ್ಲ ಹೋಗ್ತಾರೆ ಅವರು. ಆಮೇಲೆ ದೇವರು ಸ್ತೋತ್ರ ಹೇಳ್ಕೊಂಡು ಇವರು ಮನೆಯಲ್ಲಿ 4-5 ಜನ ಲೇಡೀಸ್ ಇರ್ತಾರಲ್ವ, ಇವರೆಲ್ಲರೂ ಜ್ಯೂಸ್ ಎಲ್ಲ ಮಾಡಿಕೊಂಡು, ಇವ್ರೂ ಹಬ್ಬದ ಅಡುಗೆ ಮಾಡಿಕೊಂಡು, ಇವರು ಊಟ ಮಾಡಿಕೊಂಡು, ಇವರು ಜಾಲಿಯಾಗಿ ಮನೇಲಿರ್ತಾರೆ. ಆ ಹುಡುಗರೆಲ್ಲ ಅಲ್ಲಿ ಹೋಗಿದ್ದಾವೆ. ಹೋಗ್ಬಿಟ್ಟು ಎಲ್ಲ ಡ್ರೆಸ್ ಚೇಂಜ್ ಮಾಡಿಕೊಂಡು ಜಿಂಗಿಲಾಲ ಸಿಕ್ಕಾಪಟ್ಟೆ ಕುಣಿಯೋದು ಎಲ್ಲ ಇರುತ್ತೆ. ಎಲ್ಲದು ಎಂಜಾಯ್ ಮಾಡ್ಕೊಂಡು ಸಖತ್ತು ದಿಲ್ದಾಲಾಗಿ ಖುಷಿಯಾಗಿರ್ತವೆ. ಖುಷಿಯಾಗಿ ಆಮೇಲೆ ಅದೆಲ್ಲ ಮುಗಿಸ್ಕೊಂಡು ಇನ್ನೂ ಮನೆಗೆ ಬಂದಿಲ್ಲ ಅವು. ಇಲ್ಲಿ ನೈವೇದ್ಯಕ್ಕೆ ಎಲ್ಲ ಸಜ್ಜಿಗೆ ಮಾಡಿದ್ದಾಳೆ, ಮತ್ತು ಅಕ್ಷತೆಗಳು, ಸಜ್ಜಿಗೆ, ಹೂವು, ಅಲಂಕಾರ ಎಲ್ಲ ಮಾಡಿದ್ದಾರೆ ದೇವರಿಗೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ.
ಕೃಷ್ಣನ ಅವರು ಯಾವಾಗಲೂ ಪೂಜೆ ಮಾಡೋ ಅಂಥ ದೇವ್ರು ಯಾವುದಪ್ಪ ಅಂದರೆ ಕೃಷ್ಣ. ಯಾವಾಗಲೂ ಕೃಷ್ಣ ರಾಧಾ ಕೃಷ್ಣ ರಾಧಾ ಇಷ್ಟೇ ಅಂತಿರ್ತಾರೆ. ಬೇರೆ ದೇವ್ರ ಹೆಸರೇ ಹೇಳಲ್ಲ. ಹೇಳಬೇಕು ಅಂದರೆ ಬರೀ ಕೃಷ್ಣ ಅನ್ನೋದೇ. ಯಾವಾಗ ನೋಡಿದ್ರು ಕೃಷ್ಣಂದೇ ಜಪ ಮಾಡ್ತಿರ್ತಾಳೆ. ಏನೇ ಕೇಳ್ಕೊಳ್ಳೋದಾದರೂ ಕೃಷ್ಣನ್ನೇ, ಏನೇ ಬೇಡೋದಾದರೂ ಕೃಷ್ಣನ್ನೇ. ಆ ಥರ ಅವ್ರದ್ದು ಸಂಪ್ರದಾಯದ ಥರ ಕೃಷ್ಣನೇ ಯಾವಾಗಲೂ ಅನ್ನಂಗೆ. ಪೂಜೆ ಎಲ್ಲ ಆಯಿತು, ಕೈ ಮುಗಿದು ಅಡ್ಡ ಬಿದ್ದಿದ್ದೆಲ್ಲ ಆಯಿತು. ಎಲ್ಲ ಕೆಲವ್ರು ಬಂದವರೆಲ್ಲ ಅವ್ರವ್ರ ಮನೆಗೆ ಹೊರ್ಟೋಯ್ತಾರೆ. ಆಮೇಲೆ ಈ ಫ್ಯಾಮಿಲಿ ಸಮೇತ ಇರೋರು ಅಲ್ಲೇ ಇರ್ತಾರೆ. ಅನುಪಮ ಪೂಜೆ ಮಾಡೋದು ಯಾವಾಗ್ಲೂ ಏನು ದೇವ್ರು ಎದ್ದು ಬಂತು ಅನ್ನಂಗೆ ಅವಳು ಯಾವಾಗಲೂ ಪೂಜೆ ಮಾಡ್ತಾಳೆ, ಹಾಡು ಹೇಳ್ತಾಳೆ. ಕೆಲವೊಂದು ಕಡೆ ಡ್ಯಾನ್ಸ್ ಮಾಡೋದಾದರೆ ಡ್ಯಾನ್ಸ್ ಮಾಡ್ತಾಳೆ. ಸಖತ್ತು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪ್ರತಿ ದಿವಸನೂ ಏನಾದರೂ ಒಂದು ಪೂಜೆ ಇದ್ದೇ ಇರುತ್ತೆ. ಅನುಜ್ ಅಂತೂ ಇನ್ನೂ ಬಂದಿಲ್ಲ, ಎಲ್ಲಿದ್ದಾನೋ ಗೊತ್ತಿಲ್ಲ. ಈ ಮಕ್ಕಳೆಲ್ಲರೂ ರೆಡಿಯಾಗಿ ತುದಿ ಕಾಲಲ್ಲೇ ನಿಂತವ್ರೆ ಹೋಗೋಕ್ಕೆ. ಅಲ್ಲಿ ಪಪ್ಪು ಅಥವಾ ಡ್ಯಾನ್ಸು ಏನೋ ಒಂದು ಪ್ರೋಗ್ರಾಮು ಆ ಥರ ಮಾಡಿಕೊಂಡು ಹೋಗೋಕ್ಕೆ ಅಂತೇಳಿ. ಆಮೇಲೆ ಅಜ್ಜಿ ಶಂಖ ಊದಿದ್ದೆಲ್ಲ ಆಯಿತು. ಪೂಜೆ ಶಂಖ ಅಜ್ಜಿ ಚೆನ್ನಾಗಿ ಊದುತ್ತೆ ಶಂಖನ. ಹಿಂಗೆ ಇವ್ರ ಮನೆಗಳಲ್ಲಿ ಸೆಲೆಬ್ರೇಷನ್ನು ಪ್ರತಿ ಸಲನೂ ಏನಾದರೂ ಒಂದೊಂದು ಈವೆಂಟು ಕಾರ್ಯಕ್ರಮಗಳು ಅಥವಾ ಯಾವುದಾದ್ರು ಒಂದು ದೇವಸ್ಥಾನದಲ್ಲಿ ಪೂಜೆ ಅಥವಾ ಮನೇಲಿ ಏನಾದರೂ ಒಂದು ಫಂಕ್ಷನ್ನು ಏನಾದರೂ ಒಂದು ಇಟ್ಕೊಂಡಿರ್ತಾರೆ. ಪ್ರತಿ ದಿವಸನೂ ಒಂದೊಂದು ಫಂಕ್ಷನ್ ಇದ್ದೇ ಇರುತ್ತೆ ಅನುಪಮ ಸೀರಿಯಲಲ್ಲಿ. ಆಮೇಲೆ ಪ್ರೇಮು ಅಜ್ಜಿ ಹೇಳ್ತಾಳೆ ಪ್ರೇಮ್ಗೆ, ಬರೀ ಹೆಣ್ಮಕ್ಳು ಹೋಗ್ತಾ ಇರೋದು, ಹೆಂಗೆ ಕಳಿಸೋದು ಬೇಡ ಅಂತೇಳಿ. ಇವರಿಬ್ಬರೇ ಗಂಡ್ಮಕ್ಳು, ಇನ್ನೆಲ್ಲ ಹೆಣ್ಮಕ್ಳು, ಇವು ಕಳಿಸೋದೇ ಬೇಡ ಅಂತ ಅಜ್ಜಿ ಹೇಳ್ತಾಳೆ. ಅದಕ್ಕೆ ಇವನು ಹೇಳ್ತಾನೆ, ನಾನು ಇದನ್ನೆಲ್ಲ ಜೋಪಾನ ಕರ್ಕೊಂಬರ್ತೀನಿ ಬಿಡಿ, ನೀವೇನು ಭಯಪಡಬೇಡಿ ಅಂತ ಹೇಳ್ತಾನೆ. ಜೋಪಾನಾಗೆ ಅಂದರೆ ಹೆಂಗಪ್ಪ, ನೀನು ಎಲ್ಲಿ ಹೋಗ್ದಂಗೆ ಇವ್ರನ್ನೇನು ಕಾಯ್ಕೊಂಡು ಕೂರೋಕ್ಕಾಗುತ್ತಾ? ಹೇಳಿದ್ರೆ ಕೇಳಲ್ಲ, ಬೇಡ ಇಷ್ಟೊತ್ತಲ್ಲೆಲ್ಲ ಅಲ್ಲಿ ಹೋಗೋದು ಅಂತಂದರೆ, ಇಲ್ಲ ಹೋಗ್ತೀವಿ ಅಂತಾಳೆ. ಏನು ಕತೆನೋ ಹಿಂಗೆ ಹೇಳಿರು ಕೇಳಲ್ಲ ಈ ಮಕ್ಕಳುಗಳು ಅಂತೇಳಿ ಬೈತಾ ಇರ್ತಾಳೆ. ಆಮೇಲೆ ಎಲ್ಲರೂ ರೆಡಿಯಾಗಿ ಸ್ವಲ್ಪ ಬ್ಯಾಗು ಗೀಗು ತಗೊಂಡು ಎಲ್ಲ ರೆಡಿಯಾಗಿ ಹೊರಟವ್ರೆ. ಎಲ್ಲ ಹೊರಟ್ರು ಇವಳಿಗೆ ಲಲಿತಾ ಅಜ್ಜಿಗೆ ಹೆಣ್ಮಕ್ಳ ಮೇಲೇ ಅನುಮಾನ. ಎಲ್ಲಿ ಹೆಣ್ಮಕ್ಳಿಗೆ ಏನೇನು ಪ್ರಾಬ್ಲಮ್ ಆಗುತ್ತೋ, ಏನು ಕತೆನೋ, ಎಲ್ಲಿ ಸಿಕ್ಕಾಕೋತವೋ ಅಂತೇಳ್ಬಿಟ್ಟು ಪಾಪ ಎರಡೊತ್ತು ಅವಳು ಅದನ್ನೇ ಚಿಂತೆ ಮಾಡ್ತಾಯಿರ್ತಾಳೆ ಯಾವಾಗಲೂ. ಹೆಣ್ಮಕ್ಳು ಭವಿಷ್ಯ, ಗಂಡು ಮಕ್ಕಳಾದರೆ ಓಕೆ, ಹೆಣ್ಮಕ್ಳು ಭವಿಷ್ಯ ಏನು ಮಾಡೋದು ಅಂತೇಳ್ಬಿಟ್ಟು. ಆಮೇಲೆ ಈ ಕಡೆ ಪ್ರೇಮ ಮತ್ತು ರಾಯಿ ಅವರು ಕೂಡ ಅಲ್ಲಿ ಡ್ಯಾನ್ಸು ಇವರಿಬ್ಬರದು, ಇನ್ನು ಹುಡುಗರದು ಅವರವರೆಲ್ಲ ಡ್ಯಾನ್ಸ್ ಮಾಡ್ತಿರ್ತಾರೆ. ಆ್ಯಕ್ಚುಲಿ ಇವನು ಲವ್ ಮಾಡ್ತಿರೋ ವಿಷಯ ಇವಳಿಗೆ ಗೊತ್ತೇ ಇಲ್ಲ ಅನಿಸುತ್ತೆ ರಾಯಿಗೆ. ತುಂಬ ಒಳ್ಳೆ ಹುಡುಗ, ಸಖತ್ತು ಸ್ವೀಟಾಗಿ ಖರ್ಚು ಮಾಡ್ತಾನೆ ಅನ್ನೋದು ಒಂದು. ಮತ್ತು ಎಲ್ಲ ಅಡುಗೆನೂ ಬರುತ್ತೆ, ಇಂಥದ್ದು ಬರಲ್ಲ ಅನ್ನಂಗಿಲ್ಲ, ಎಲ್ಲ ಅಡುಗೆನೂ ಮಾಡ್ತಾನೆ. ಹಾಗಾಗಿ ಅವನ ಮೇಲೆ ಹೆಚ್ಚಾಯ್ತೈತೆ ಪ್ರೀತಿ. ರಾಯಿಗೆ ಅಲ್ಲಿ ಸುಸುರು ಬತ್ತಿ ಹಚ್ಚುತ್ತಾ ಇರ್ತಾರೆ. ಸುಸುರು ಬತ್ತಿ ಹಚ್ಚುವಾಗ ರಾಯಿನ ಖುಷಿಯಾಗಿ ಎಲ್ಲರೂ ಹಚ್ಚುತ್ತಾ ಇರ್ತಾರೆ, ವೀಡಿಯೋ ಮಾಡ್ಕೊತಾ ಇರ್ತಾರೆ. ಆದರೆ ರಾಯಿನ ಸುಸುರು ಬತ್ತಿ ತಗೊಂಡು ಹಚ್ಚಬೇಕಾದ್ರೆ ಕಾಲು ತುಳಿದ್ಬಿಡ್ತಾನೆ, ಬೇಕು ಅಂತಲೇ ತುಣಿತಾನೆ. ಆವಾಗ ಅವಳು ಸರಿ ಬೈತಾಳೆ. ಬೈದ್ರೂ ಇವನೇನು ತಲೆನೇ ಕೆಡಿಸ್ಕೊಳ್ಳಲ್ಲ, ಆಹಾಹಾ ಊಹು ಅಂತೇಳಿ ಜೋರಾಗಿ ಇದು ಮಾಡ್ತಲೇ ಇರ್ತಾನೆ. ಅವಳು ಎಷ್ಟೇ ಬೈದ್ರಲ್ಲ, ಎಷ್ಟೇ ತಿರ್ಪುರ್ಲಾಗ ಹಾಕಿದ್ರೂ ಅವನೇನು ಹೇಳೋದು ಇಲ್ಲ, ನಾನು ತುಣಿದೆ ಅಂತಲೂ ಹೇಳಲ್ಲ, ಏನಿಲ್ಲ, ಸರಿಯಾಗಿ ತುಣಿದ್ಬಿಟ್ಟಿರ್ತಾನೆ. ಕಾಲು ಮಾತ್ರ ಅವಳಿಗೆ ಸಖತ್ತು ಉರಿಯಾಗಿರುತ್ತೆ, ಅಷ್ಟು ಜೋರಾಗಿ ತುಣಿದಿರ್ತಾನೆ. ಅದನ್ನು ಅವಳು ತಮ್ಮದಿರು ಯಾರು ಎತ್ತಿ ಇಡ್ತಾರೆ. ಹೀಗೆ ಮತ್ತು ಇವರು ಅತ್ತೆ ಸೊಸೆ ಕೂತ್ಕೊಂಡು ಎಲ್ಲ ಊಟ ಎಲ್ಲ ಆದಮೇಲೆ ಮಾತುಕತೆ ಆಡಿಕೊಂಡು, ಜೊತೆಗೆ ಅದನ್ನು ಮತ್ತು ಪಾವನಿ ಎಲ್ಲರೂ ಕೂತ್ಕೊಂಡು ಮಾತುಕತೆ ಆಡ್ಕೊಂಡು ಕೂತಿರ್ತಾರೆ. ತುಂಬ ಖುಷಿಯಾಗಿ. ಯಾವಾಗ್ಲೂ ಅನುಪಮ ತೀರಾ ಸಿಟ್ಟು ಬರೋದು ಕಡಿಮೆ ಅವಳಿಗೆ. ವ್ಯವಹಾರ ಸುಳ್ಳು ಹೇಳಿದಾಗ ಅಥವಾ ಏನೋ ಒಂದು ಮಾಡಿದಾಗ ಸುಳ್ಳು ಆ ಥರ ಅವಳಿಗೆ ಬೇಜಾರಾಗುತ್ತೆ ಹೊರತು, ಇಲ್ಲ ಅಂದರೆ ಅವಳು ಕೋಪನೇ ಮಾಡ್ಕೊಳ್ಳಲ್ಲ. ಯಾವಾಗಲೂ ಯಾರು ಮಾತಾಡ್ಸಿದ್ರು ನಗ್ತಾನೆ ಇರ್ತಾಳೆ, ಅಷ್ಟು ಖುಷಿಯಾಗಿರ್ತಾಳೆ. ಯಾವಾಗಲೂ ಕೋಪ ಮಾಡ್ಕೊಳ್ಳೋಂಥ ಹುಡುಗಿ ಅಲ್ಲ. ತುಂಬ ಚೆನ್ನಾಗಿದೆ.
ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ.